ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಹುಣಸೆದು ಹೂವು ಹಾಕ್ಬಿಟ್ಟು ಪಪ್ಪು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹುಣಸೆ ಚಿಗುರಾದರೂ ಹಾಕ್ಕೊಳ್ಳಿ, ಹುಣಸೆ ಹೂವನ್ನಾದರೂ ಹಾಕ್ಕೊಳ್ಳಿ. ಎಲ್ಲಪ್ಪ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಸೊಪ್ಪು ಯಾವ ಕಡೆ ಮಾರ್ತಾರೆ ಅದನ್ನು ಮಾರ್ತಾ ಇರ್ತಾರೆ. ಅಪರೂಪ ಮಾರೋದು, ಬಟ್ ಸಿಕ್ಕಿದಾಗ ಬಿಡಬೇಡಿ, ತಗೊಬಂದು ಮಾಡ್ಕೊಂಡು ತಿನ್ಕೊಳ್ಳಿ. ತುಂಬ ರುಚಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಾನಿವತ್ತು ಹುಣಸೆ ಹೂವು ಹಾಕ್ಬಿಟ್ಟು ಪಪ್ಪು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಐಟಮ್ಸು ಇಲ್ಲಿಟ್ಟಿದ್ದೀನಿ, ನೋಡ್ಕೊಳ್ಳಿ. ತೊಗರಿಬೇಳೆ 1 ಕಪ್ ಎತ್ಕೊಂಡಿದ್ದೀನಿ. ನೀವು ನಾನು ಮಾಮೂಲಿ ಪ್ರತಿ ಸಲ ಹೇಳ್ತೀನಿ, ಜನ ಜಾಸ್ತಿ ಇದೆ ಐಟಮ್ಸು ಜಾಸ್ತಿ ಮಾಡ್ಕೊಳ್ಳಿ. 1 ಕಪ್ ತೊಗರಿಬೇಳೆ, ಹುಣಸೆ ಹುಳಿ ಇರೋದ್ರಿಂದ ಟೊಮೊಟೊ 2 ತಗೊಂಡಿದ್ದೀನಿ, ಸಾಕು. 2 ಹಾಕ್ಕೊಳ್ಳಿ ಟೊಮೊಟೊ. ಜನ ಜಾಸ್ತಿ ಇದ್ರೆ ಹುಣಸೆ ಹೂವು ಸ್ವಲ್ಪ ಹಾಕಿದಾಗ ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ 1 ರಿಂದ 2. ಈರುಳ್ಳಿ ನೋಡಿ, ಹುಣಸೆ ಹೂವು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹುಳಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 1 ಕಪ್ ಮಾತ್ರ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಇದನ್ನು ಸಾಂಬಾರು ಮಾಡ್ಕೊಂಡು ನೋಡ್ಕೊಳ್ಳಿ. 1 ಕಪ್ ಹುಣಸೆ ಹೂವು, ಒಂದು ಅರ್ಧ ಹೀರೆಕಾಯಿ ಹಾಕಿದ್ದೀನಿ. ಇನ್ನು ನಮ್ಮ ರೆಸಿಪಿಲಿ ಹಸಿಮೆಣಸಿನ್ಕಾಯಿ ಕೇಳೋ ಅಷ್ಟೇ ಇಲ್ಲ. ಒಣಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರು, ಸಾಸಿವೆ, ಬದನೆಕಾಯಿ ಒಂದೇ ಒಂದು ಬದನೆಕಾಯಿ ಹಾಕ್ಕೊಳ್ಳಿ. ಇದಿಷ್ಟು ಮಾಡಿಬಿಟ್ಟು ಪಪ್ಪು ಸೂಪರಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಮೀಡಿಯಮಲ್ಲಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಬಿಡಿ. ತೊಗರಿಬೇಳೆ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡಿ. ಹೀರೆಕಾಯಿ ಹಾಕ್ತಾಯಿದ್ದೀನಿ, ಬದನೆಕಾಯಿ ಹಾಕ್ತಾಯಿದ್ದೀನಿ, ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಒಂದು 5 ರಿಂದ 6 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಒಂದೇ ಒಂದು ಅರ್ಧ ಟೀ ಸ್ಪೂನು ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪೌಡ್ರು ಜಾಸ್ತಿ ಹಾಕ್ಕೋಬೇಡ್ರಿ, ಪಪ್ಪು ಟೇಸ್ಟ್ ಬರಲ್ಲ. ಧನಿಯಾ ಪೌಡ್ರು ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವು ಹುಣಸೆ ಹೂವು ಇರುತ್ತಲ್ವ, ಇದಂತೂ ಸಖತ್ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡ್ಕೊತೀನಿ ನೋಡಿ, ಹಾಕ್ತಾಯಿದ್ದೀನಿ. ಈರುಳ್ಳಿ ಇದೇ ಥರ 4 ಹೋಳು ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಟೊಮೊಟೊ 2 ಹಾಕ್ತಾಯಿದ್ದೀನಿ, ಯಾಕಂದರೆ ಹುಣಸೆ ಹೂವು ಸ್ವಲ್ಪ ಹುಳಿ ಇರುತ್ತಲ್ಲ, ಹಂಗಾಗಿ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಡಿ. ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ನೀರು ಸ್ಪೂನಲ್ಲಿ ಹಾಕ್ಕೊಳ್ಳಿ. ನಾನು ಅಂದಾದ್ಮೇಲೆ ಹಾಕ್ತಾಯಿದ್ದೀನಿ. 2 ವಿಜಲ್ ಕೂಗಿಸ್ಕೊಂಬಿಡಿ, ಕ್ಯಾಪ್ ಹಾಕ್ಬಿಡಿ. ನೋಡಿ, ಇದನ್ನು ಎಲ್ಲ ಹಾಕಿದ್ನಲ್ವ, ಅದನ್ನು 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಇದೇ ಥರ ಕೂಗಿಸ್ಕೊಂಡ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ಎತ್ಕೊಂಡು ಮಗ್ಸೋಕ್ಕಾಗಲ್ಲ. 1 ರೌಂಡು ಮೆಣಸಿನ್ಕಾಯಿ ಟೊಮೊಟೊ ಮಾತ್ರ ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಂತಲ್ಲಿ ಮಸ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಕ್ಲೀನಾಗಿ ಬೆಂದಿದೆ, 2 ವಿಜಲ್ಗೆ ಕ್ಲೀನಾಗಿ ಬೆಂದಿದೆ. ನೋಡಿರಿ, ಇದು ಚೆನ್ನಾಗಿ ಮಂತಲ್ಲಿ ಮಸ್ತಿದ್ದೀನಿ. ಇದನ್ನು ಮಾತ್ರ ಟೊಮೊಟೊನು ಒಣಮೆಣಸಿನ್ಕಾಯಿ ಸ್ವಲ್ಪ 1 ರೌಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ, ಟೊಮೊಟೊನು ಒಣಮೆಣಸಿನ್ಕಾಯಿ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಹುಣಸೆ ಹೂವು, ಟೊಮೊಟೊ, ಒಣಮೆಣಸಿನ್ಕಾಯಿ, ಬೇಳೆ ಎಲ್ಲನೂ ಚೆನ್ನಾಗಿ ಥರ ಸ್ವಲ್ಪ ಮಸ್ಕೊಂಡಿದ್ದೀನಿ. ಟೊಮೊಟೊ ಮೆಣಸಿನ್ಕಾಯಿ ಮಾತ್ರ ರುಬ್ಕೊಂಡಿದ್ದೀನಿ. ನೋಡಿ, ನೀವು ಇಷ್ಟಕ್ಕೆ ಮಂತಿದ್ರೆ ಮಸ್ಕೊಂಬಿಡಿ. ಒಣಮೆಣಸಿನ್ಕಾಯಿ ಹಾಕಿದ್ರಿಂದ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು 2 ರಿಂದ 3 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿ ಆದಮೇಲೆ ಕರಿಬೇವು ತೋರಿಸಿದ್ನಲ್ಲ, ಕರಿಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ, ಹುಣಸೆ ಹೂವು, ಟೊಮೊಟೊ, ಒಣಮೆಣಸಿನ್ಕಾಯಿ, ಬೇಳೆ ಹಾಕಿ ಪಪ್ಪು ರೆಡಿಯಾಗಿದೆ. ಮುದ್ದೆಗಾದರೂ ಸರಿ, ಚಪಾತಿಗಾದರೂ ಸರಿ, ರೈಸ್ಗಾದರೂ ಸರಿ ಸೂಪರಾಗಿರುತ್ತೆ. ಯಾಕಂದರೆ ಎಲ್ಲ ಸೊಪ್ಪುಗಳು ಹಾಕ್ಕೋತಾ ಇರ್ತೀರ, ಸೊಪ್ಪು ಹಾಕಿ ಪಪ್ಪು ಮಾಡೇ ಮಾಡ್ತೀರಾ. ಹುಣಸೆ ಹೂವಿನಲ್ಲಿ ಯಾರು ಮಾಡ್ತೀರೋ ಯಾರಿಲ್ವೋ ನನಗೆ ಗೊತ್ತಿಲ್ಲ, ನಾವಂತೂ ಮಾಡ್ತೀವಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ನೋಡ್ಕೊಂಡು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.